ರಾಜ್ಯದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ಸಂಘ ಪರಿವಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಬೆನ್ನಲ್ಲೇ ರಾಜ್ಯದ ಹಲವು ಕಡೆಗಳಲ್ಲಿ ಇವತ್ತು ಆರ್ಎಸ್ಎಸ್ ಪರೇಡ್ ಅನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಈ ಪರೇಡ್ ಮೂಲಕ ಶಕ್ತಿ ಪ್ರದರ್ಶನ ಆಗ್ತಾ ಇದೆ ಆರ್ಎಸ್ಎಸ್ ನಿಂದ. ಕ್ಯಾಬಿನೆಟ್ನ ನಿರ್ಣಯದ ನಂತರ ಪರಿವಾರ ಪವರ್ ಪ್ರದರ್ಶನಕ್ಕೆ ವೇದಿಕೆ ಸಜ್ಜುಗೊಂಡಿದೆ. ಆಯಾ ವಿಧಾನಸಭೆಯ ಶಾಸಕರು ಪ್ರಮುಖರು ಭಾಗಿಯಾಗಿ ಕೌಂಟರ್ಗೆ ಸಜ್ಜಾಗಿದ್ದಾರೆ. ಬಹುತೇಕ ಕಡೆಗಳಲ್ಲಿ ಅನುಮತಿಯನ್ನ ಪಡೆದೇನೆ ಆರ್ಎಸ್ಎಸ್ ಪಥಸಂಚಲನವನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದೆ. ಬಟ್ ಚಿತ್ತಾಪುರದಲ್ಲಿ ಮಾತ್ರ ಅವಕಾಶ ಸಿಕ್ಕಿಲ್ಲ. ಆರ್ಎಸ್ಎಸ್ ಪಥಸಂಚಲನ ಎಲ್ಲೆಲ್ಲಾಗುತ್ತೆ ಇವತ್ತು? ಬಾಗಲಕೋಟೆ ಪಥಸಂಚಲನದ ಸ್ಥಳ ಗದ್ದನಕೇರಿ ಕ್ರಾಸು ಅನುಮತಿಯನ್ನು ಪಡೆದಿದ್ದಾರೆ. ಸಮಯ 4 ಗಂಟೆಗೆ ಸಾವಿರಾರು ಸಂಖ್ಯೆಯಲ್ಲಿ ಆರ್ಎಸ್ಎಸ್ನ ಕಾರ್ಯಕರ್ತರು ಗಣವೇಷಧಾರಿಯಾಗಿ ರಸ್ತೆಗಿಳಿದು ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ. ಬಳ್ಳಾರಿ ಜಿಲ್ಲೆ ಪಥಸಂಚಲನದ ಸ್ಥಳ ಸಂಡೂರು ಪಟ್ಟಣ ಅನುಮತಿಯನ್ನು ಪಡೆದಿದ್ದಾರೆ ಸ್ಥಳೀಯ ಅಧಿಕಾರಿಗಳಿಂದ. ಸಮಯ ಸಂಜೆ 4 ಗಂಟೆ. ಇಲ್ಲೂ ಕೂಡ ಆರ್ಎಸ್ಎಸ್ನ ಶಕ್ತಿ ಪ್ರದರ್ಶನ ಆಗುತ್ತೆ. ಮತ್ತೊಂದು ಜಿಲ್ಲೆ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಹಾಗೂ ಶಿಡ್ಲಘಟ್ಟ ಪಟ್ಟಣದಲ್ಲಿ ಪರ್ಮಿಷನ್ ಅನ್ನು ಪಡೆದುಕೊಂಡಿದ್ದಾರೆ ಅಧಿಕಾರಿಗಳಿಂದ. ಇಲ್ಲೂ ಕೂಡ ಸಂಜೆ 4 ಗಂಟೆಗೆ ಆರ್ಎಸ್ಎಸ್ನ ಕಾರ್ಯಕರ್ತರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಮತ್ತೊಂದು ಜಿಲ್ಲೆ ರಾಯಚೂರು ಪಥಸಂಚಲನ ನಡೆಸುವಂತಹ ಸ್ಥಳ ದೇವದುರ್ಗ ಅನುಮತಿಯನ್ನು ಈಗಾಗಲೇ ಪಡೆದುಕೊಳ್ಳಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಗಣವೇಷಧಾರಿಗಳು ರಸ್ತೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾರೆ. ಮತ್ತೊಂದು ಜಿಲ್ಲೆ ದಾವಣಗೆರೆ ಹರಿಹರ ಹಾಗೂ ಜಗಳೂರಲ್ಲಿ ಪಥಸಂಚಲನಕ್ಕೆ ಸ್ಥಳ ಆಯ್ಕೆಯಾಗಿದೆ. ಇಲ್ಲೂ ಕೂಡ ಪರ್ಮಿಷನ್ ಅನ್ನು ಪಡೆದುಕೊಂಡಿದ್ದಾರೆ. ಸಮಯ 3 ಗಂಟೆಗೆ ನಿಗದಿಯಾಗಿದೆ. ರಾಮನಗರ ಪಥಸಂಚಲನದ ಸ್ಥಳ ಚನ್ನಪಟ್ಟಣ ಇಲ್ಲೂ ಕೂಡ ಪರ್ಮಿಷನ್ ಅನ್ನು ಪಡೆದುಕೊಂಡಿದ್ದಾರೆ. 4:30ಕ್ಕೆ ಪಥಸಂಚಲನ ಇದೆ. ಚಾಮರಾಜನಗರ ಹನ್ನೂರು ಸ್ಥಳದಲ್ಲಿ ಪಥಸಂಚಲನ ಆಗುತ್ತೆ. ಅನುಮತಿಯನ್ನು ಪಡೆದುಕೊಂಡಿದ್ದಾರೆ. ಇಲ್ಲೂ ಕೂಡ ಶಕ್ತಿ ಪ್ರದರ್ಶನ. ಧಾರವಾಡ ಗರಗ ಮತ್ತು ನವಲಗುಂದ ಪಟ್ಟಣದಲ್ಲಿ ಪಥಸಂಚಲನ ಆಗುತ್ತೆ. ಸಂಜೆ 4 ಗಂಟೆಗೆ ಸಮಯ ನಿಗದಿಯಾಗಿದೆ. ಪರ್ಮಿಷನ್ ಅನ್ನು ಪಡೆದುಕೊಂಡಿದ್ದಾರೆ. ಹಾಸನದಲ್ಲೂ ಕೂಡ ಆಗುತ್ತೆ. ಆಲೂರು ಪಟ್ಟಣದಲ್ಲಿ ಪಥಸಂಚಲನಕ್ಕೆ ಸ್ಥಳ ಫಿಕ್ಸ್ ಆಗಿದೆ. ಸಂಜೆ 4 ಗಂಟೆಗೆ ಇಲ್ಲೂ ಕೂಡ ಆರ್ಎಸ್ಎಸ್ನಿಂದ ಶಕ್ತಿ ಪ್ರದರ್ಶನ ಆಗುತ್ತೆ.